ಕರ್ನಾಟಕ ರಾಜ್ಯ ಸರ್ಕಾರದಿಂದ ಪಿಂಚಣಿ ಪಡೆಯುತ್ತಿರುವಂಥ ಪ್ರತಿಯೊಬ್ಬ ಪಿಂಚಣಿದಾರರು, ನಿವೃತ್ತ ನೌಕರರು ಹಾಗೂ ಹಿರಿಯ ನಾಗರಿಕರಿಗೆ ಪಿಂಚಣಿಗೆ ಸಂಬಂಧಪಟ್ಟ ಹಾಗೆ ಒಂದು ವಿಶೇಷವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. ನೀವು ಪ್ರತಿ ತಿಂಗಳು ಪಡೆಯುತ್ತಿರುವಂಥ ಪಿಂಚಣಿ ಮುಂದಿನ ತಿಂಗಳು ನಿಲ್ಲಬಹುದು. ನಿಮ್ಮ ಪಿಂಚಣಿ ಕಟ್ಟಾಗ್ಬೋದು. ನಿಮ್ಮ ಪಿಂಚಣಿ ನಿಲ್ಲುವ ಭಯ ಇದೆ. ಈ ತಕ್ಷಣ ಪಿಂಚಣಿ ಪಡೆಯುತ್ತಿರುವ ಪ್ರತಿಯೊಬ್ಬರು ನಿಮ್ಮ ರೆಕಾರ್ಡ್ಸ್ಗಳನ್ನು ಅಪ್ಡೇಟನ್ನು ಮಾಡಿಕೊಳ್ಳಿ. ಈಗಲೇ ಎಚ್ಚೆತ್ತುಕೊಳ್ಳಿ. ಈ ಬಗ್ಗೆ ಸರ್ಕಾರ ಎಚ್ಚರಿಕೆಯನ್ನು ನೀಡಿದೆ. ಸರ್ಕಾರದ ನಿಯಮಗಳನ್ನು ಪಾಲನೆ ಮಾಡಿ ನಿಮ್ಮ ಪಿಂಚಣಿ ಉಳಿಸ್ಕೊಳ್ಳಿ. ಯಾವ ಉದ್ದೇಶಕ್ಕಾಗಿ ಪಿಂಚಣಿ ರದ್ದಾಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ. ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಸರ್ಕಾರಗಳು ಹಿರಿಯ ನಾಗರಿಕರಿಗೆ, ನಿವೃತ್ತ ನೌಕರರಿಗೆ, ಪಿಂಚಣಿದಾರರಿಗೆ ಸಾಮಾಜಿಕ ಭದ್ರತಾ ಯೋಜನೆ ಅಡಿಯಲ್ಲಿ ಹಲವಾರು ರೀತಿಯ ಪಿಂಚಣಿಗಳನ್ನು ಕೊಡ್ತಾ ಇದೆ. ಈ ಪಿಂಚಣಿಗಳಿಂದ ನಿಮ್ಮ ಜೀವನ ನಿರ್ವಹಣೆ ಆಗ್ತಾಯಿದೆ. ನಿಮಗೆ ಆರ್ಥಿಕವಾಗಿ ಸಹಾಯ ಆಗುತ್ತೆ. ಹಿರಿಯ ನಾಗರಿಕರಿಗೆ ಒಂದು ಉತ್ತಮವಾದ, ಗೌರವಯುತವಾದ ಜೀವನ ನಡೆಸೋಕ್ಕೆ ಉತ್ತಮವಾದ ಅವಕಾಶವನ್ನು ಮಾಡಿಕೊಟ್ಟಿದೆ. ಹಿರಿಯ ಜೀವಿಗಳಿಗೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶಕ್ಕಾಗಿ ತಂದಿರುವಂತಹ ಈ ಪಿಂಚಣಿಯಿಂದ ಹಲವಾರು ಲಾಭಗಳಿದೆ. ಇಂತಹ ಪಿಂಚಣಿಯನ್ನು ಕೂಡ ಈಗ ನಿಲ್ಲಿಸುವ ಸಾಧ್ಯತೆ ಇದೆ. ಯಾರ್ಯಾರು ಪಿಂಚಣಿಯನ್ನು ಪಡ್ಕೊಳ್ತಿದ್ದೀರಿ ಅವರು ತಕ್ಷಣ ಈ ಬಗ್ಗೆ ಗಮನ ಹರಿಸಿ ಸರ್ಕಾರ ನೀಡಿರುವಂಥ ಎಚ್ಚರಿಕೆಯನ್ನು ಪಾಲನೆ ಮಾಡಿ ರೆಕಾರ್ಡ್ಸ್ಗಳನ್ನು ಅಪ್ಡೇಟ್ ಮಾಡಿಕೊಳ್ಳಿ. ಏನಿದೆ ಮಾಹಿತಿ ನೋಡೋಣ ಬನ್ನಿ. ಪೆನ್ಷನ್ ಸ್ಕೀಮ್ ಅಪ್ಡೇಟ್ 2026. ಇನ್ನು ಮುಂದೆ ಪಿಂಚಣಿದಾರರು ಪ್ರತಿ ತಿಂಗಳು ಪೆನ್ಷನ್ ಸ್ಕೀಮ್ ಅಪ್ಡೇಟ್ 2025. ಇನ್ನು ಮುಂದೆ ಪ್ರತಿ ತಿಂಗಳು ನೀವು ಪಿಂಚಣಿ ಪಡೆಯಲು ಈ ದಾಖಲಾತಿಗಳ ನವೀಕರಣ, ರಿನ್ಯೂವಲ್ ಮಾಡೋದು ಕಡ್ಡಾಯ. ರಿನ್ಯೂವಲ್ ಮಾಡ್ದೇ ಇದ್ದರೆ ನಿಮಗೆ ಬರ್ತಿರೋಂಥ ಪಿಂಚಣಿ ಸ್ಟಾಪ್ ಆಗುವಂಥ ಚಾನ್ಸಸ್ ಇದೆ. ಸರ್ಕಾರ ಸ್ಟಾಪ್ ಮಾಡಿದ್ರೆ ನಿಮಗೆ ತೊಂದರೆ ಆಗುತ್ತೆ. ಹಾಗಾಗಿ ತಕ್ಷಣ ರಿನ್ಯೂವಲನ್ನು ಮಾಡಿಕೊಡಿ. ಪೆನ್ಷನ್ ಸ್ಕೀಮ್ ಅಪ್ಡೇಟ್ 2026. ಇನ್ನು ಮುಂದೆ ಪ್ರತಿ ತಿಂಗಳು ಪಿಂಚಣಿ ಪಡೆಯಲು ದಾಖಲಾತಿಗಳನ್ನು ಅಪ್ಡೇಟ್ ಮಾಡ್ಕೊಬೇಕು. ಇಲ್ಲದಿದ್ದರೆ ನಿಮ್ಮ ಪಿಂಚಣಿಯನ್ನು ಸ್ಟಾಪ್ ಮಾಡ್ತಾರೆ. ನಿಮಗೆ ಬರಬೇಕಾದಂಥ ಹಣ ತಪ್ಪತ್ತೆ. ಕರ್ನಾಟಕ ರಾಜ್ಯ ಸರ್ಕಾರವು ಸಾಮಾಜಿಕ ಭದ್ರತಾ ಯೋಜನೆ ಅಡಿಯಲ್ಲಿ ಲಕ್ಷಾಂತರ ಜನರಿಗೆ ಆರ್ಥಿಕ ಸಹಾಯವನ್ನು ಒದಗಿಸಿದೆ. ಅದರಲ್ಲೂ ವಿಶೇಷವಾಗಿ ಹಿರಿಯ ನಾಗರಿಕರಿಗೆ, ಸೀನಿಯರ್ ಸಿಟಿಸನ್ಸಿಗೆ, ವಿಧವೆಯರಿಗೆ, ಅಂಗವಿಕಲರಿಗೆ ಈ ಪಿಂಚಣಿ ಯೋಜನೆ ಜೀವನಾಧಾರ ಆಗಿದೆ. ಪ್ರತಿ ತಿಂಗಳು ಬರುವಂಥ ಪಿಂಚಣಿಯಿಂದಾಗಿ ಅವರ ಜೀವನ ನಿರ್ವಹಣೆ ನಡ್ಕೊಂಡು ಹೋಗ್ತಾಯಿದೆ. ಅವರ ಅಗತ್ಯಗಳಿಗೆ ಉಪಯೋಗ ಆಗ್ತಾಯಿದೆ. ಇದೀಗ ಸರ್ಕಾರ ಹೊಸ ರೂಲ್ಸನ್ನು ಇಂಪ್ಲಿಮೆಂಟನ್ನು ಮಾಡಿದೆ. ಎಲ್ಲ ಫಲಾನುಭವಿಗಳು ತಮ್ಮ ದಾಖಲಾತಿಗಳನ್ನು ರಿನ್ಯೂವಲ್ ಮಾಡೋದು ಕಂಪಲ್ಸರಿ ಅಂತ ಹೇಳಿದೆ. ಈ ಕ್ರಮದಿಂದಾಗಿ ಅರ್ಹರಿಗೆ ಮಾತ್ರ ಪಿಂಚಣಿ ತಲುಪುವುದು ಮುಖ್ಯ ಉದ್ದೇಶ ಆಗಿದೆ. ಹಾಗಾಗಿ ಕಡ್ಡಾಯವಾಗಿ ದಾಖಲಾತಿಗಳನ್ನು ಸಲ್ಲಿಸಬೇಕು ಅಂತ ಹೇಳಿದೆ. ಯಾವ್ಯಾವ ಸ್ಕೀಮ್ಗಳಿಗೆ ಇದು ಅನ್ವಯ ಆಗತ್ತೆ? ಪೆನ್ಷನ್ನ ಯಾವ ಸ್ಕೀಮಿಗೆ ಅನ್ವಯ ಆಗತ್ತೆ? ಸರ್ಕಾರಿ ನೌಕರರ ಸ್ಕೀಮಿಗೆ ಅನ್ವಯ ಆಗತ್ತೋ, ಅಥವಾ EPF ಸ್ಕೀಮಿಗೆ ಅನ್ವಯ ಆಗತ್ತೋ, ಅಥವಾ ಸಾಮಾಜಿಕ ಭದ್ರತಾ ಯೋಜನೆಯ ಸ್ಕೀಮ್ಗಳಿಗೆ ಅನ್ವಯ ಆಗತ್ತೋ, ಇಂಪ್ಲಿಮೆಂಟ್ ಆಗುತ್ತೋ ಅಂತ ನೋಡೋದಾದರೆ, ಈ ಹೊಸ ನಿಯಮ ಸಂಧ್ಯಾ ಸುರಕ್ಷಾ ಯೋಜನೆ ಇದಕ್ಕೆ ಅನ್ವಯ ಆಗತ್ತೆ. ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ ಯಾರ್ಯಾರು ಪಿಂಚಣಿ ಪಡಿತಾ ಇದ್ದೀರೋ ಅವರಿಗೆ ಅನ್ವಯ ಆಗತ್ತೆ. ಹಿರಿಯ ನಾಗರಿಕರಿಗೆ ನೀಡುವ ಪಿಂಚಣಿ ಯೋಜನೆಗಳಿಗೆ ಅನ್ವಯ ಆಗತ್ತೆ. ಇಂದಿರಾ ಗಾಂಧಿ ನ್ಯಾಷನಲ್ ಓಲ್ಡ್ ಏಜ್ ಪೆನ್ಷನ್ ಸ್ಕೀಮ್, ವೃದ್ಧಾಪ್ಯ ವೇತನ ಕೂಡ ಇದು ರಿನ್ಯೂವಲ್ ಮಾಡೋದು ಕಡ್ಡಾಯ. ಅದರ ಜೊತೆಯಲ್ಲಿ ವಿಧವಾ ಪಿಂಚಣಿ, ಅಂಗವಿಕಲರ ಪಿಂಚಣಿಗಳಿಗೂ ಕೂಡ ರಿನ್ಯೂವಲ್ ಮಾಡೋದು ಕಡ್ಡಾಯ ಆಗಿದೆ. ಹೊಸ ನಿಯಮದಲ್ಲಿ, ನ್ಯೂ ರೂಲ್ಸಲ್ಲಿ ಏನಿದೆ ಅಂತ ನೋಡೋದಾದರೆ, ಪ್ರತಿಯೊಬ್ಬ ಫಲಾನುಭವಿಗಳು ದಾಖಲಾತಿಗಳನ್ನು ಅಪ್ಡೇಟ್ ಮಾಡ್ಕೊಳ್ಬೇಕು. ಇನ್ಕಮ್ ಸರ್ಟಿಫಿಕೇಟ್ಗಳನ್ನು ಕಡ್ಡಾಯವಾಗಿ ಇಟ್ಕೊಬೇಕು.
ಆಧಾರ್ ಲಿಂಕಿಂಗ್ ಅಗತ್ಯ ತಪ್ಪಿದರೆ ಪಿಂಚಣಿ ಸ್ಥಗಿತ ಆಗತ್ತೆ, ಪೆನ್ಷನ್ನು ಸ್ಟಾಪ್ ಆಗತ್ತೆ. ಈ ಬಗ್ಗೆ ಗಮನವನ್ನು ಹರಿಸಿ. ಏನು ಇದರ ಉದ್ದೇಶ, ಪ್ರತಿ ವರ್ಷ ರಿನ್ಯೂವಲ್ ಮಾಡಿಸೋ ಅನ್ನೋದ್ರ ಉದ್ದೇಶ ಏನು ಅಂತ ಹೇಳಿದ್ರೆ, ಫೇಕ್ ಬೆನಿಫಿಟ್ ಅಂದರೆ ನಕಲಿ ಫಲಾನುಭವಿಗಳು ಪಿಂಚಣಿಯನ್ನು ಪಡೆಯೋದನ್ನು ತಪ್ಪಿಸೋಕ್ಕೆ, ಅವರನ್ನು ರಿಮೂವ್ ಮಾಡೋಕ್ಕೆ ಯೂಸ್ ಆಗುತ್ತೆ. ನಿಜವಾಗಿ ಅರ್ಹರಿಗೆ ಮಾತ್ರ ಪಿಂಚಣಿಯ ಲಾಭ ಸಿಗತ್ತೆ, ಸರ್ಕಾರದ ವೆಚ್ಚ ಕೂಡ ಕಡಿಮೆ ಆಗುತ್ತೆ. ಪೆನ್ಷನನ್ನು ಸ್ಟಾಪ್ ಮಾಡೋಕ್ಕೆ ಪ್ರಮುಖವಾದ ಕಾರಣಗಳನ್ನು ನಾವು ನೋಡೋದಾದರೆ, ಯಾರ್ಯಾರಿಗೆ ಪೆನ್ಷನ್ನು ರದ್ದಾಗ್ಬೋದು ಅಂದರೆ, ದಾಖಲಾತಿ ಅಪ್ಡೇಟ್ ಮಾಡ್ಕೊಳ್ಳದೆ ಇರೋರು, ಆಧಾರ್ ಲಿಂಕ್ ಮಾಡ್ಕೊಳ್ದೇ ಇರೋರು, ಆದಾಯ ಮಿತಿಯನ್ನು ಮೀರಿ ಇದ್ರೂ ಕೂಡ ಪಿಂಚಣಿ ಲಾಭವನ್ನು ಪಡ್ಕೊಳ್ತಿರೋರಿಗೆ, ಡೂಪ್ಲಿಕೇಟ್ ಎಂಟ್ರಿ, ಮಲ್ಟಿಪಲ್ ಎಂಟ್ರಿ, ಡಬಲ್ ಎಂಟ್ರಿಯನ್ನು ಮಾಡ್ಕೊಂಡು ಎರಡೆರಡು ಬಾರಿ ಪಿಂಚಣಿ ಪಡೆಯೋದನ್ನು ಕೂಡ ತಪ್ಪಿಸೋ ಉದ್ದೇಶಕ್ಕಾಗಿ ಇದನ್ನು ಮಾಡಲಾಗಿದೆ. ಬ್ಯಾಂಕ್ ಅಕೌಂಟ್ಗಳ ಸಮಸ್ಯೆಯಿಂದಾಗಿ ಕೆಲವೊಂದು ಪಿಂಚಣಿ ಇನ್ನೂ ಜಾರಿಯಾಗಿಲ್ಲ. ಇದರಿಂದಾಗಿ ಹಲವಾರು ಈಗಾಗಲೇ ಸಮಸ್ಯೆ ಎದುರಿಸ್ತಾ ಇದ್ದಾರೆ. ನಿವೃತ್ತ ನೌಕರರು, ಪಿಂಚಣಿದಾರರಿಗೆ ತುಂಬ ತೊಂದರೆಗಳು ಆಗ್ತಾ ಇದೆ. ಸ್ಕೀಮಿಗೆ ಏನು ಪೆನ್ಷನ್ ಸ್ಕೀಮಿಗೆ ಅಗತ್ಯವಾದ ದಾಖಲಾತಿಗಳು ಏನು ಬೇಕು ಅಂತ ಹೇಳಿದ್ರೆ, ಆದಾಯದ ಪ್ರಮಾಣ ಪತ್ರ ಹೊಸದಾಗಿ ಇಶ್ಯೂ ಆಗಿರಬೇಕು, ವ್ಯಾಲಿಡ್ ಪೀರಿಯಡನ್ನು ಒಳಗೊಂಡಿರಬೇಕು. ವ್ಯಾಲಿಡ್ ಪೀರಿಯಡನ್ನು ಮುಕ್ತಾಯ ಆದರೆ ನಿಮಗೆ ಯಾವುದೇ ಪಿಂಚಣಿ ಸಿಗೋದಿಲ್ಲ. ಮುಂದುವರೆದು ಹೊಸದಾಗಿ ಇಶ್ಯೂ ಆಗಿರಬೇಕು, ವ್ಯಾಲಿಡನ್ನು ಹೊಂದಿರಬೇಕು, ಆಧಾರ್ ಕಾರ್ಡು ಬ್ಯಾಂಕ್ ಖಾತೆಯೊಂದಿಗೆ ಲಿಂಕ್ ಆಗಿರಬೇಕು, ಪಡಿತರ ಚೀಟಿಗಳ ಪರಿಶೀಲನೆ, ಬ್ಯಾಂಕ್ ಪಾಸ್ಬುಕ್ಕಿಗೆ ಹಣ ಜಮಾ ಆಗಿದೆ ಇಲ್ಲ ಅನ್ನೋದ್ರ ಬಗ್ಗೆ ಬ್ಯಾಂಕ್ ಪಾಸ್ಬುಕ್ಕನ್ನು ಕೂಡ ನೀವು ಜೆರಾಕ್ಸನ್ನು ಕೊಡಬೇಕಾಗತ್ತೆ. ಇತ್ತೀಚಿನ 2 ಭಾವಚಿತ್ರಗಳನ್ನು ಕೊಡಬೇಕು, ಪಾಸ್ಪೋರ್ಟ್ ಸೈಜಿಂದು. ಆದಾಯದ ಪ್ರಮಾಣದ ಪತ್ರದ ಮೇಲೆ ಮಹತ್ವವನ್ನು ಹೊಂದಿದೆ. ಅಂದರೆ ಇನ್ಕಮ್ ಟ್ಯಾಕ್ಸು ವೆರಿ ಇಂಪಾರ್ಟೆಂಟು. ಇನ್ಕಮ್ ಟ್ಯಾಕ್ಸ್ ಕಡಿಮೆ ಇರೋರಿಗೆ ಮಾತ್ರ ಪಿಂಚಣಿ ಹಾಗೂ ಸರ್ಕಾರಿ ನೌಕರರ ಎಲ್ಲ ಸೌಲಭ್ಯಗಳು ಸಿಗೋಕ್ಕೆ ಸಾಧ್ಯ ಆಗತ್ತೆ. ನಿಮ್ಮ ಆರ್ಥಿಕ ಸ್ಥಿತಿ ಬದಲಾಗಿದೆಯೇ ಅನ್ನೋದ್ರ ಬಗ್ಗೆ ಪ್ರಮಾಣ ಪತ್ರವನ್ನು ಕೊಡಬೇಕು. ಅರ್ಹತೆ ಕನ್ಫರ್ಮೇಷನ್ ಮಾಡಬೇಕು. ಉದಾಹರಣೆಗೆ, ಒಬ್ಬ ವ್ಯಕ್ತಿ ಇನ್ಕಮ್ ಹೆಚ್ಚಿದ್ರೆ ಪೆನ್ಷನ್ ಸ್ಟಾಪ್ ಆಗುತ್ತೆ. ಆ ಥರ ಇನ್ಕಮ್ ಕಡಿಮೆ ಇದ್ದರೆ ಮಾತ್ರ ಆ ಕುಟುಂಬ ಪಿಂಚಣಿ ಸಿಗೋದು ಕಡಿತ ಆಗತ್ತೆ. ಈ ಪಿಂಚಣಿ ಯೋಜನೆಗೆ ಅರ್ಜಿ ಸಲ್ಲಿಸೋಕ್ಕೆ ವೆರಿ ಈಸಿ ವೇ ಇದೆ. ಆನ್ಲೈನ್ನಲ್ಲಿ ಅಥವಾ ಆಫ್ಲೈನಲ್ಲಿ ಮಾಡ್ಬೋದು. ಆನ್ಲೈನ್ನಲ್ಲಿ ನಿಮ್ಮ ಗ್ರಾಮ ಪಂಚಾಯಿತಿ ಅಕೌಂಟೆಂಟನ್ನು ಸಂಪರ್ಕಿಸಿ, VAಯನ್ನು ಸಂಪರ್ಕಿಸಿ, ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗಿ ಅರ್ಹ ಫಾರ್ಮನ್ನು ಭರ್ತಿ ಮಾಡಿ ವೆರಿಫಿಕೇಷನ್ ಕಂಪ್ಲೀಟ್ ಆದ ನಂತರ ನಗರ ಪ್ರದೇಶಗಳಲ್ಲಿ ಹಾಗೂ ಗ್ರಾಮಾಂತರ ಪ್ರದೇಶದಲ್ಲಿ ವಿಲೇಜ್ ಅಕೌಂಟೆಂಟ್ ಮೂಲಕ, ನಗರ ಪ್ರದೇಶದಲ್ಲಿ ತಾಲೂಕು ಆಫೀಸ್, ಮುನ್ಸಿಪಲ್ ಆಫೀಸ್ಗಳ ಮೂಲಕ ಕಳಿಸೋಕ್ಕೆ ಅವಕಾಶ ಇದೆ. ಪ್ರೋಸೆಸ್ ಇದೆಯಾ? ಪೂರ್ವ ಆನ್ಲೈನ್ ಪ್ರೋಸೆಸ್ನಲ್ಲಿ ಕೆಲವು ಕಡೆ ಪಾರ್ಟಿಷಿಯಲ್ ಡಿಜಿಟಲ್ ವೆರಿಫಿಕೇಷನ್ ಇರಬಹುದು. ಇದು ಫ್ಯೂಚರ್ನಲ್ಲಿ ಯೂಸ್ ಆಗತ್ತೆ. ರಿನ್ಯೂವಲ್ ಯಾವಾಗ ಮಾಡ್ಕೊಬೇಕು ಅಂತ ನೋಡೋದಾದರೆ, ಸಾಮಾನ್ಯವಾಗಿ ವರ್ಷಕ್ಕೆ 1 ಬಾರಿ ಅಥವಾ ಸರ್ಕಾರ ಸೂಚಿಸಿದಾಗ ಮಿಸ್ ಮಾಡ್ಕೊಳ್ಳದೇ ರಿನ್ಯೂವಲ್ ಮಾಡಿಸ್ಬೇಕು. ರಿನ್ಯೂವಲ್ ಮಾಡಿಸ್ದೇ ಇದ್ದರೆ ಪಿಂಚಣಿ ರದ್ದಾಗತ್ತೆ. ನಿಮ್ಮ ಯೋಜನೆಯ ಅಮೌಂಟು ಕೂಡ ಬದಲಾವಣೆ ಆಗುತ್ತೆ. 300ರಿಂದ 800ರಿಂದ 15,000 ರೂಪಾಯಿವರೆಗೂ ಹಾಕಿದ್ರೆ ಅಪ್ರಾಕ್ಸಿಮೇಟ್ ಸಿಗುತ್ತೆ. ಅದೇ ರೀತಿ ಸೀನಿಯರ್ ಸಿಟಿಸನ್ನಿಗೆ ಹೆಚ್ಚಿನ ಲಾಭ ಸಿಗುತ್ತೆ. ಡಕಾಯಿತಿ ಮೇಲೆ ಈ ಯೋಜನೆ ಪ್ರಕಾರ ಸುಮಾರು 800 ರೂಪಾಯಿಂದ 1,500 ರೂಪಾಯಿವರೆಗೂ ಸೀನಿಯರ್ ಸಿಟಿಸನ್ ಅವರಿಗೆ ಸಿಗತ್ತೆ. ಸಾಮಾನ್ಯವಾಗಿ ಪಿಂಚಣಿ ಬರ್ದನೆ ಇರೋಕ್ಕೆ ಸಮಸ್ಯೆಗಳೇನು ಅಂದರೆ, ಬ್ಯಾಂಕ್ ರಿಜೆಕ್ಟ್ ಆಗಿರೋದು, ಆಧಾರ್ ಕಾರ್ಡ್ ಮಿಸ್ ಮ್ಯಾಚ್ ಆಗಿರೋದು,
ಡಾಕ್ಯುಮೆಂಟ್ ಎರರ್ ಇದ್ದಾಗ ಅಥವಾ ಟೆಕ್ನಿಕಲ್ ಇಶ್ಯೂಸ್ ಇದ್ದಾಗ ನಿಮ್ಮ ಪಿಂಚಣಿ ಸಿಗೋದಿಲ್ಲ. ಇದಕ್ಕೆ ಪರಿಹಾರ ಏನು ಅಂತ ಹೇಳಿದ್ರೆ, VA ಆಫೀಸ್ ಅಥವಾ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ಭೇಟಿ ನೀಡಿ ಅದರ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿ. ಡಾಕ್ಯುಮೆಂಟ್ ರೀಸಬ್ಮಿಟನ್ನು ಮಾಡಿ, ಬ್ಯಾಂಕ್ ಅಪ್ಡೇಟ್ ಮಾಡ್ಕೊಳ್ಳಿ. ಆಧಾರ್ ಕರೆಕ್ಟನ್ನು ಮಾಡಿಕೊಂಡಾಗ ನಿಮಗೆ ನಿಂತಿರುವಂಥ ಪಿಂಚಣಿ ಮತ್ತೆ ವಾಪಸ್ ಸಿಗತ್ತೆ. ನಿಮ್ಮ ದಾಖಲಾತಿಗಳನ್ನು ಯಾರಿಗೂ ಕೂಡ ಕೊಡೋಕ್ಕೆ ಹೋಗಬೇಡಿ. ಫ್ರಾಡ್ ಕಾಲ್ಗಳ ಬಗ್ಗೆ ಜಾಗೃತಿ ಆಗಿರಿ. OTPಯನ್ನು ಶೇರ್ ಮಾಡಬೇಡಿ. ಪೆನ್ಷನ್ ಸ್ಕ್ಯಾಮ್ಗಳ ಬಗ್ಗೆ ಕೂಡ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ, ಬೆನಿಫಿಟ್ಸ್ ಪ್ಲಾನ್ಗಳ ಯೂಸ್ ಏನು, ಪ್ರಮುಖ ಉದ್ದೇಶ ಏನು ಅಂದರೆ ಆದಾಯ ತೆರಿಗೆ, ಆರ್ಥಿಕ ಭದ್ರತೆ, ಮಾಸಿಕ ಆದಾಯ, ಬಡವರಿಗೆ ಸಹಾಯ ಹಾಗೂ ಸಾರ್ವಜನಿಕರಿಗೆ ಸಹಾಯ ಆಗುವಂಥ ಕೆಲಸ ಆಗತ್ತೆ. ಯಾರು ಈ ಪಿಂಚಣಿಗಳಿಗೆ ಅರ್ಹರು ಅಂತ ನೋಡೋದಾದರೆ, ಹಿರಿಯ ನಾಗರಿಕರು, ವಿಧಿವೇರು, ಅಂಗವಿಕಲರು, ಬಡ ಕುಟುಂಬದವರು, ಇನ್ಕಮ್ ಲಿಮಿಟನ್ನು ಹೊಂದಿರಬೇಕು, ಅಂಥವರು ಇದಕ್ಕೆ ಅರ್ಹರಾಗಿರ್ತಾರೆ. ಡೆಡ್ಲೈನನ್ನು ಮಿಸ್ ಮಾಡ್ಕೊಳ್ಬೇಡಿ. ಡಾಕ್ಯುಮೆಂಟನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ರೆಗ್ಯುಲರ್ ಚೆಕ್ಕನ್ನು ಮಾಡ್ಕೊಳ್ಳಿ. ನಿಮ್ಮ ಪಿಂಚಣಿಯಲ್ಲಿ ಯಾವುದೇ ರೀತಿ ತೊಂದರೆ ಆಗದಿದ್ದಂಗೆ ವ್ಯವಸ್ಥೆ ಮಾಡೋಣ. ಸರ್ಕಾರವು ನಿಜವಾದ ಫಲಾನುಭವಿಗಳಿಗೆ ಮಾತ್ರ ಪಿಂಚಣಿ ತಲುಪಿಸುವುದಕ್ಕಾಗಿ ಈ ಕ್ರಮ ಕೈ ಹಿಡಿದಿದೆ. ಹಲವಾರು ದಶಕಗಳಿಂದ ನಕಲಿ ದಾಖಲಾತಿಗಳನ್ನು ಕೊಟ್ಟು ಅರ್ಹತೆ ಇಲ್ಲದವರು ಕೂಡ ಪಿಂಚಣಿ ಪಡೆಯುತ್ತಿದ್ದರು. ಇವೆಲ್ಲವೂ ಸ್ಟಾಪ್ ಆಗಿ ಅರ್ಹತೆ ಇರೋರಿಗೆ ಮಾತ್ರ ಪಿಂಚಣಿ ಸಿಗುವಂಥ ಸೌಭಾಗ್ಯ ಸಿಗತ್ತೆ.